ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಆಗಿರೋ ಹಬ್ಬಕ್ಕೆ ಇವತ್ತು ವಿಶ್ ಮಾಡ್ತಿದ್ದೀನಿ ನಾನು. ಯಾಕೆಂದರೆ ಇದು ನಿನ್ನೆನೇ ಮಾಡಿರೋವಂಥ ವೀಡಿಯೋ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಸಾರಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವೀಡಿಯೋನ ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಲೆಂತ್ ಜಾಸ್ತಿ ಆಗ್ಬೋದು ಅಂತ. ನಾನೇ ವೀಡಿಯೋ ಮಾಡ್ಕೊಂಡು, ನಾನೇ ಕೆಲಸ ಮಾಡ್ಕೊಂಡು, ನಾನೇ ಕ್ಯಾಮ್ರಾ ಸೆಟಪ್ ಮಾಡಿಕೊಂಡು ಮಾಡೋಬೇಕಾದ್ರೆ ವೀಡಿಯೋ ಸ್ವಲ್ಪ ಜಾಸ್ತಿ ಲೆಂತಿ ಆಗಿದ್ದು, ಆದಷ್ಟು ಎಡಿಟ್ ಮಾಡಿದ್ದೀನಿ. ಆದ್ರೂ ತುಂಬ ಲೆಂತಿ ಅನ್ನಿಸ್ತು, ಅದಕ್ಕೆ ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ದೀನಿ. ಯಾಕೆ ಅಂದರೆ ತುಂಬ ಲೆಂತಿ ಆಗ್ಬೋದು ಅಥವಾ ನಿಮಗೆ ನೋಡೋರಿಗೆ ಬೋರ್ ಆಗ್ಬೋದು ಅಂತ. ಆ್ಯಕ್ಚುಲಿ ನೆನ್ನೆನೇ ವೀಡಿಯೋ ಎಡಿಟ್ ಮಾಡಿ ನಾನು ಶೇರ್ ಮಾಡಬೇಕಿತ್ತು ಫ್ರೆಂಡ್ಸ್. ಯಾಕೆ ಅಂದರೆ ನನಗೆ ಐ ಪೇಯ್ನು ತುಂಬ ದಿವಸದಿಂದ ಬರ್ತಿತ್ತು. ನಾನು ಐ ಪೇಯ್ನ ಒಂದು ಸರಿ ತೋರಿಸ್ಕೊಂಡೆ ಹೋಗಿ ಐ ಕೇರಲ್ಲಿ. ಆದ್ರೂ ತುಂಬ ಪೇಯ್ನ್ ಬರ್ತಿತ್ತು. ಡೈಲಿ 4 ಟೈಮ್ಸು ಕಣ್ಣಿಗೆ ಐ ಡ್ರಾಪ್ಸ್ ಹಾಕೋದಕ್ಕೆ ಹೇಳಿದ್ರು, ಹಾಕ್ತಿದ್ರು. ಯಾವುದೇ ಥರದ ಕಡಿಮೆ ಆಗಲಿಲ್ಲ. ಮೊನ್ನೆಯಿಂದನೂ ಶುರು ಆಗಿತ್ತು ಪೇಯ್ನು, ಬಟ್ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡು ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಾಗಿಲೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿದೆ. ರಂಗೋಲಿ ಹಾಕಿ ಮತ್ತು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಹಬ್ಬ ಮಾಡೋಣ ಅಂಥೇಳಿ ಮನೆಗೆ ಎಲ್ಲ ಥರದ ಐಟಮ್ ತರಿಸಿದೆ. ಅಂದರೆ ಕಬ್ಬು, ಹೂವು ಮತ್ತು ಎಲ್ಲ ಸಾಮಾನು, ಹಬ್ಬಕ್ಕೆ ಬೇಕಾಗಿರೋ ಪೂಜೆ ಸಾಮಾನೆಲ್ಲ ತರಿಸಿದೆ. ಆದರೆ ಏನು ಮಾಡೋದು, ಕೆಲವೊಂದು ಟೈಮು ನಾವು ಅಂದ್ಕೊಳ್ಳೋದೇ ಒಂದಾದರೆ ನಮ್ಮ ಲೈಫಲ್ಲಿ ನಡೆಯೋದೇ ಒಂದಂತದ ಹೇಳ್ತಾರಲ್ವ, ಆ ಥರ ಆಯಿತು. ಕೆಲವೊಂದು ಟೈಮ್ ನಮ್ಮ ಇಚ್ಛೆ ಒಂದಾದರೆ ದೇವ್ರ ಇಚ್ಛೆನೇ ಬೇರೆ ಆಗಿರ್ತೈತೆ. ನಿನ್ನೆ ಮಧ್ಯಾಹ್ನ ತುಂಬ ಪೇಯ್ನ್ ಬಂತು. ಅದರಿಂದ ನಾನೇನು ಮಾಡಿದೆ, ಮನೆ ಕೆಲಸ ಅಷ್ಟೇ ಮುಗಿಸ್ಕೊಂಡು ದೇವ್ರ ಪೂಜೆ ಏನೂ ಮಾಡಲಿಲ್ಲ. ಸರಿ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೋಗಿ ಐ ಡ್ರಾಪ್ಸ್ ಎಲ್ಲ ಹಾಕ್ಕೊಂಡು ಮಲಗಿಬಿಟ್ಟೆ. ಮಲಗಿದಾದ್ಮೇಲೆ ನನಗೆ ಏನಾಯ್ತಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆದರೆ ಏನು ಮಾಡೋದು, ಕೆಲವೊಂದು ಟೈಮು ನಾವು ಅಂದ್ಕೊಂಡಾಗೆ ನಮ್ಮ ಲೈಫ್ ಇರಲ್ಲ. ಕೆಲವೊಂದು ಟೈಮ್ ನಮಗೆ ದೇವರು ಅಥವಾ ಪೂಜೆ, ಮನೆ ಕೆಲಸ ಅಥವಾ ನಿಮ್ಮ ಹೆಲ್ತ್ ಯಾವುದು ಇಂಪಾರ್ಟೆಂಟ್ ಅಂದರೆ, ಕೆಲವೊಂದು ಟೈಮ್ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಆಗಿರ್ತೈತೆ. ಯಾಕಂದರೆ ಕೆಲವೊಂದು ಸಿಚುವೇಶನ್ಸ್ ಹೆಂಗಿರುತ್ತಂದರೆ, ನಮಗೆ ಆ ಟೈಮ್ಗೆ, ಆ ಸಿಚುವೇಶನ್ಗೆ ನಾವು ಕ್ಯೂರ್ ಆಗಿ ಆಮೇಲೆ ಮನೆ ಕೆಲಸ ಮತ್ತು ಏನು ಪೂಜೆ ಆ ಥರ. ಅಂದರೆ ಮನೆ ಕೆಲಸ, ಪೂಜೆಗೆ ಇಂಪಾರ್ಟೆನ್ಸ್ ಸೆಕೆಂಡ್ ಕೊಡಬೇಕು. ಫಸ್ಟ್ ಇಂಪಾರ್ಟೆನ್ಸ್ ಬಂದು ನಮ್ಮ ಹೆಲ್ತ್ ಕಂಡೀಷನ್ಸ್ ನೋಡಿಕೊಂಡು ನಾವು ಫಸ್ಟ್ ಇಂಪಾರ್ಟೆಂಟು ಹೆಲ್ತ್ಗೆ ಕೊಡಬೇಕಾಗುತ್ತೆ. ಹಾಗೆ ಬಾಗಿಲೆಲ್ಲ ತೊಳೆದು ಎಲ್ಲ ಕ್ಲೀನಾಗಿ ಎಲ್ಲ ರಂಗೋಲಿ ಹಾಕಿದ್ಮೇಲೆ ಹೂವು ತೊಗೊಬಂದು ಬಾಗಿಲಿಗಿಟ್ಟೆ. ಹೂವಿನ ಹಾರಗಳು ಹೊಲಿಯೋದಕ್ಕೆ ಅಂತ ಹೂವು ಇಟ್ಟಿದ್ದೀನಿ, ಬಟ್ ಇನ್ನೂ ಹೊಲ್ದಿರಲಿಲ್ಲ. ಮತ್ತು ಬಾಗಿಲು ಎಲ್ಲ ಕ್ಲೀನೆಲ್ಲ ಆದಮೇಲೆ ಎಲ್ಲ ಮುಗಿಸ್ಕೊಂಡು ಹೂವು ಎಲ್ಲ ಇಟ್ಟು ಮನೆ ಒಳಗಡೆ ಬಂದು ಹಾಗೆ ಟಿಫನ್ ಮಾಡೋಣ ಅಂತ ಟಿಫನ್ನಿಗೆ ರೆಡಿ ಮಾಡ್ತಿದ್ದೆ. ಆಲ್ರೆಡಿ ಅನ್ನ ಆಗಿತ್ತು, ಬಟ್ ಏನಂದರೆ ಚಿತ್ರಾನ್ನ ಗೊಜ್ಜು ಮಾಡಿರಲಿಲ್ಲ. ನನಗೆ ಐಡಿಯಾ ಇದ್ದಿದ್ದೇನು ಅಂದರೆ, ಇದಕ್ಕಿನ ಬೇಳೆ ಸಾರು ಮುದ್ದೆ ಮಾಡೋಣ ಅಂತ. ಆದರೆ ನಿನ್ನೆ ಬೆಳಿಗ್ಗೆಯಿಂದನೂ ಮನೆಯಲ್ಲೆಲ್ಲ ನಮ್ಮ ಇದರಲ್ಲಿ ಏರಿಯಾದಲ್ಲಿ ಎಲ್ಲೂ ಕರೆಂಟ್ ಇರಲಿಲ್ಲ. ತುಂಬ ಸರಿ ಹೋಗೋದು ಬರೋದು ಮಾಡ್ತಿತ್ತು. ಅದಕ್ಕೆ ಹಬ್ಬದ ದಿವಸ ಯಾಕೆ ಸುಮ್ಮನೆ ಲೇಟ್ ಆಗೋದು ಅಂತ ನಾನೇನು ಮಾಡಿದೆ, ಫಸ್ಟು ಚಿತ್ರಾನ್ನ ಟಿಫನ್ ಮಾಡ್ಕೊಂಬಿಡೋಣ, ನೆಕ್ಸ್ಟು ನೋಡೋಣ ಮಧ್ಯಾಹ್ನ ಏನಾದರೂ ಲಂಚ್ ಟೈಮ್ಗೆ ಬೇಕಂದರೆ ಇದಕ್ಕಿನ ಬೇಳೆ ಸಾರು ಮುದ್ದೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅರ್ಜೆಂಟಾಗಿ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಮಾಡಿ ಮತ್ತು ಎಲ್ಲ ತಿಂದು ಮತ್ತು ಏನಾದರೂ ಈ ಕೆಲಸ ನೋಡೋಣ, ಮತ್ತು ಮಧ್ಯಾಹ್ನ ಮುದ್ದೆ ಮಾಡ್ಬೋದು ಅಂತ ಅಂದ್ಕೊಂಡೆ. ಆದರೂ ಮಧ್ಯಾಹ್ನ ಮುದ್ದೆ ಮಾಡೋದಕ್ಕಾಗಲಿಲ್ಲ. ಐ ಪೇಯ್ನ್ ತುಂಬ ಜಾಸ್ತಿ ಆಯಿತು. ಅದರಿಂದ ಕೆಲವೊಂದು ಸಾರಿ ಹಿಂಗೆ ಸಿಚುವೇಶನ್ಸ್ ಅಲ್ವಾ. ಇವಾಗ ಕೆಲವೊಂದು ಸಿಚುವೇಶನ್ಸ್ ಹೆಂಗಂದರೆ, ನಾವೇನೋ ಅಂದ್ಕೊಂಡಾಗ ಇನ್ನೊಂದೇನೋ ಒಂದಾದಾಗ ನಾವು ಅಂದ್ಕೊಂಡಿದ್ದಾಗ ಆಗಲಿಲ್ಲ ಅಂತ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೊಂಡು ಸೈಲೆಂಟಾಗಿ ಇದ್ಬಿಡಬೇಕು. ತುಂಬ ದಿವಸದಿಂದ ಪೇಯ್ನ್ ಬರ್ತಿತ್ತು. ಡ್ರಾಪ್ಸ್ ಹಾಕ್ಕೊಂಡು ಅಷ್ಟೇ ನಾನು ಮಲಗ್ತಿದ್ದೆ. ಮತ್ತೆ ಒಂದು ಸರಿ ಹೋಗಿ ಡಾಕ್ಟರ್ ಹತ್ರ ಮತ್ತೆ ಒಂದು ಸರಿ ತೋರಿಸ್ಕೊಬೇಕಾಗಿತ್ತು, ಏನೂ ಕಡಿಮೆ ಆಗಲಿಲ್ಲ ಅಂತ. ಅದು ನಾವು ಮಾಡೋ ನೆಗ್ಲೆಕ್ಟ್ ಏನಾಗುತ್ತಂದರೆ ಫ್ಯೂಚರಲ್ಲಿ ನಮಗೆ ತೊಂದರೆ ಆಗುತ್ತೆ. ಆದರೆ ನಿನ್ನೆ ಜಾಸ್ತಿ ಆಗಿದ್ದಕ್ಕೆ ಮತ್ತು ಹಾಸ್ಪಿಟಲ್ಗೆ ಹೋಗಲೇಬೇಕು ಅಂತ ಹೋಗಿದ್ದೆ ಫ್ರೆಂಡ್ಸ್. ಹಾಗೆ ಟಿಫನೆಲ್ಲ ತಿಂದು ಮತ್ತು ಮನೆ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ, ಸರಿ ಮನೆ ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಮನೆ ಕಸ ಗುಡಿಸೋದಕ್ಕೆ ಅಂತ ಮೊದಲೆಲ್ಲ ಏನು ಮಾಡ್ತೀನಂದರೆ, ಮನೆಯಲ್ಲಿ
ಟೇಬಲ್ಸು ಅದೆಲ್ಲ ಇರುತ್ತೆ, ಆಫೀಸ್ ಟ್ಯಾಂಕು ಅದೆಲ್ಲ ಏನಂದರೆ ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಎಲ್ಲ ಒರೆಸಿದಾದ್ಮೇಲೆ ಆಲ್ರೆಡಿ 2 ರೂಮು ಕಿಚನ್ ಎಲ್ಲ ಕಸ ಗುಡಿಸಿದ್ದು, ಕಿಚನಲ್ಲ ಒಂದು ರೂಮ್ ಕಸ ಗುಡಿಸಿದ್ದಾಗಿತ್ತು. ಇನ್ನೊಂದು ರೂಮು ಮತ್ತು ಕಿಚನ್ನು ಮತ್ತು ಹಾಲಿತ್ತು. ಇದೆಲ್ಲ ಡಸ್ಟ್ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಡಸ್ಟೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಕ್ಲೀನ್ ಮಾಡಿದ್ದಾದಮೇಲೆ ನಾನೇನು ಮಾಡಿದೆ, ರೂಮು ಮತ್ತು ಹಾಲು ಅಡುಗೆ ಮನೆ ಎಲ್ಲ ಕ್ಲೀನ್ ಅಂದರೆ ಫಸ್ಟು ಡಸ್ಟ್ ಹೊಡೆದೆ ಅಷ್ಟೇ, ತೊಳಿಲಿಲ್ಲ. ಪ್ರತಿ ಸಾರಿ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಏನು ಮಾಡ್ತೀನಿ ಅಲ್ಲಿ ತೊಗೊಂಬಂದು ಟ್ರೈಪಾಡು ಮತ್ತು ಫೋನ್ನ ಸೆಟ್ ಮಾಡಿ ಇಟ್ಕೊಬೇಕು. ನಾನು ಯಾವ ಕಡೆ ನಾನು ಡೈರೆಕ್ಷನ್ಗೆ ತಿರುಗ್ತೀನಿ ಆ ಕಡೆ ಎಲ್ಲನೂ ಫೋನ್ನ ಸೆಟ್ ಮಾಡಬೇಕು. ಅದು ತುಂಬಾ ಕಷ್ಟ ಅನಿಸುತ್ತೆ. ನಾನು ಡೈರೆಕ್ಟ್ ವಾಯ್ಸಲ್ಲೇ ಅಂದರೆ ವಾಯ್ಸ್ ಓವರ್ ಕೊಡ್ದೇ ಡೈರೆಕ್ಟ್ ವಾಯ್ಸಲ್ಲೇ ಮಾಡಬೇಕು ಅಂದ್ಕೊಳ್ತೀನಿ. ಆದರೆ ಏನು ಮಾಡೋದು, ಮನೆ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ಗಳು ಅದೇ ಥರನೇ ಇರುತ್ತೆ. ಕೆಲವರು ಜೋರಾಗಿ ಸಾಂಗ್ಸ್ ಹಾಕಿರ್ತಾರೆ. ಆ ಥರ ಸಾಂಗ್ಸ್ ಹಾಕಿರ್ಬೇಕಾದ್ರೆ ನಮಗೇನಾಗುತ್ತಂದರೆ ಕಾಪಿ ರೈಟ್ಸ್ ಬರ್ಬೋದು. ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಭಯಕ್ಕೆ ಏನು ಮಾಡ್ತೀನಿ, ಕೆಲವೊಂದು ಟೈಮು ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಸಾಂಗು ಏನಾದರೂ ಒಂದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ. ಮನೆಯಲ್ಲಿ ಅಕ್ಕಪಕ್ಕ ಇವಾಗ ಯಾರೋ ಜೋರಾಗಿ ಮಾತಾಡ್ತಿರ್ತಾರೆ, ಅವ್ರ ವಾಯ್ಸ್ ಎಲ್ಲ ಕೇಳಿಸ್ತಿರುತ್ತೆ. ಅದೆಲ್ಲ ತುಂಬ ಕಷ್ಟ ಅನಿಸುತ್ತೆ ಅವಾಯ್ಡ್ ಮಾಡಿ ವೀಡಿಯೋ ಮಾಡೋದು. ಅದಕ್ಕೆ ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ವಾಯ್ಸ್ ಓವರ್ ಕೊಡೋದಕ್ಕಿಂತ ರಿಯಲಾಗಿ ಮಾತನಾಡೋದೇ ಚೆನ್ನಾಗಿರುತ್ತೆ. ಕೆಲವೊಂದು ಸಿಚುವೇಷನ್ಗಳಲ್ಲಿ ಹೆಂಗಂದರೆ ನಾವು ವಾಯ್ಸ್ ಓವರ್ ಬಿಡೋ ಅಂಥ ವಾಯ್ಸ್ ಓವರ್ ಕೊಡೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲ್ಲ ಅನ್ನೋ ಥರ ಇರುತ್ತೆ. ಈಗ ಮನೆ ಪಕ್ಕದಲ್ಲಿ ಯಾರೋ ಒಬ್ಬರು ಸಾಂಗ್ ಹಾಕ್ಕೊಂಡು ಜೋರಾಗಿ ಇಟ್ಟಿರ್ತಾರೆ, ಸಾಂಗು ವಾಯ್ಸ್ ಕೇಳಿಸ್ತಿರುತ್ತೆ, ಅವ್ರಿಗೋಗಿ ನಾವು ಆಫ್ ಮಾಡಿ ಅಂತ ಕೇಳೋಕ್ಕಾಗಲ್ಲ ಫ್ರೆಂಡ್ಸ್. ಆ ಥರ ಸಿಚುವೇಶನ್ಸು ಹೇಗಂದರೆ ನಾವು ರಿಯಲಾಗಿ ವಾಯ್ಸ್ ಕೊಡೋದು ಅಥವಾ ರಿಯಲಾಗಿ ನಾವು ಮಾತನಾಡಿಕೊಂಡು ಅಂದರೆ ನಾರ್ಮಲಾಗಿ ವಾಯ್ಸು ಬಿಟ್ಟು ನಾವು ಈ ಥರ ವಾಯ್ಸ್ ಓವರ್ ಕೊಡೋದಕ್ಕಿಂತ ರಿಯಲಾಗಿ ಮಾಡೋದೇ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಇವಾಗ ನಾನು ಇಲ್ಲೇನೋ ಮಾಡ್ತಿದ್ದೀನಿ, ನಾನೇನೋ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಆ ಥರ ಆಗುತ್ತೆ. ಅದೇ ನಾವು ಅಲ್ಲಿ ಏನು ಕೆಲಸ ಮಾಡ್ಕೊಂಡು ಮಾತಾಡ್ತಿರ್ತೀವೋ ಅದು ರಿಯಲಾಗಿರುತ್ತೆ. ಹಾಗೆ ಮನೆ ಕಸ ಎಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಟಿಫನ್ ತಿಂದಮೇಲೆ ನಾನು ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ಹಾಗೆ ಕಿಚನ್ ಎಲ್ಲ ಸ್ವಲ್ಪ ಕೌಂಟರ್ ಟಾಪು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದರೆ ಕಿಚನ್ ಗ್ಯಾಸ್ ಕಟ್ಟೆ ಕೆಳಗಡೆ ಅದೆಲ್ಲ ಎಣ್ಣೆ ಮತ್ತು ಕುಕ್ಕರು ವಿಸಿಲ್ ಹೊಡಿಬೇಕಾದ್ರೆ ಸ್ವಲ್ಪ ಗಂಜಿ ಥರ ಎಲ್ಲ ಸೋರಿರುತ್ತೆ ಅಂತೇಳ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿದೆ. ನಾನು ಇಂಥ ಸಿಚುವೇಷನಲ್ಲೇ ಇರಲಿ, ನನಗೆ ಕಿಚನ್ನು ಸ್ಟವ್ ಮಾತ್ರ ತುಂಬ ಕ್ಲೀನಾಗಿರಬೇಕು. ನಾನು ಎಷ್ಟೇ ಕಷ್ಟ ಇರಲಿ ಡೈಲಿ 2 ಟೈಮ್ಸ್ ಇದೇ ಥರನೇ ಒರೆಸಿ ಕ್ಲೀನ್ ಮಾಡ್ತೀನಿ. ಏಕೆ ಅಂದರೆ ನನಗೆ ಕಿಚನಲ್ಲಾಗಲಿ ಅಥವಾ ಎಲ್ಲಾದರೂ ಡಸ್ಟು ಕಸ ಇದ್ದರೆ ನಾನು ಮಲಗಿದ್ರೂ ನನಗೆ ನಿದ್ದೆ ಬರಲ್ಲ ಅನ್ನೋ ಸಿಚುವೇಷನಲ್ಲಿರುತ್ತೆ. ಮೈಂಡೆಲ್ಲ ಹೆಂಗೆ ಅನಿಸುತ್ತಂದರೆ, ಇನ್ನೂ ಸ್ಟವ್ ಕ್ಲೀನ್ ಮಾಡಿಲ್ಲ ನೀನು, ಇನ್ನೂ ಏನು ಕಸ ಇಲ್ಲ ಇಲ್ಲೇ ಇದೆ, ನೀನು ನೋಡ್ಕೊಂಡು ಹಾಗೇ ಇದೆಯಾ, ಛೀ ಅನ್ನೋ ಥರ ನನ್ನ ಮೈಂಡ್ ನನಗೆ ಹೆಂಗಂದರೆ ಒಂದು ಸ್ವಲ್ಪ ಹೋಗು ಎದ್ದೋಗು ಕ್ಲೀನ್ ಮಾಡು ಅಂತ ಹೇಳ್ತಿರುತ್ತೇನೋ ಆ ಥರ ಇರುತ್ತೆ ನನ್ನ ಸಿಚುವೇಶನ್ನು. ಅಂದರೆ ಇವಾಗ ಡೈಲಿ ಕ್ಲೀನಾಗಿ ಇಟ್ಕೊಂಡು ಒನ್ ಡೇ ನಮಗೆ ಮೈಗೆ ಹುಷಾರಿಲ್ಲ ಅಂತ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ನಮಗೆ ಕಾಯಿಲೆ ವಾಸಿ ಆಗೋದಕ್ಕಿಂತನೂ ಈ ಕಸ ಮತ್ತು ಈ ಡಸ್ಟು ಮತ್ತು ಕಿಚನಲ್ಲಿ ಆಗಿರ್ತಕ್ಕಂಥ ಗಲೀಜನ್ನು ನೋಡೋಷ್ಟರಲ್ಲಿ ಕಾಯಿಲೆ ವಾಸಿ ಆಗೋದೆಲ್ಲ ಕಾಯಿಲೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ನೋಡಿ ನಾನು ಇಂಥ ಸಿಚುವೇಷನನ್ನು ಇರಲಿ, ನಾನು ಫಸ್ಟು ಅಡುಗೆ ಮನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕಸ ಗುಡಿಸಿ ಬಾಗಿಲಿಗೆ ಮಾಪ್ ಮಾಡಿದ್ರೇ ನನಗೆ ತುಂಬ ಇಷ್ಟ. ಇಲ್ಲದೇ ಇದ್ದರೆ ನಾವು ಮಲಗಿದ್ರೂ ಒಂದು ಸ್ವಲ್ಪ ಹೆಂಗಂದರೆ ಕೆಲಸ ಇನ್ನೂ ಇದೆ, ಮನೆಯಲ್ಲಿ ಕೆಲಸ ಇದೆ, ನನ್ನ ತಲೆ ಮೇಲೆ ಭಾರ ಇದೆ ಅನ್ನೋ ಥರ ಫೀಲಿಂಗ್ ಆಗ್ತಾ ಇರುತ್ತೆ. ಯಾವಾಗಲೂ ನಾನು ಫಸ್ಟು ಕ್ಲೀನ್ ಮಾಡಿನೇ ಆಮೇಲೆ ಮಲಗೋದು. ಈಗ ಏನು ಕ್ಲೀನ್ ಮಾಡ್ತಿದ್ದೀನಿ ಆ ಬಟ್ಟೆ ಬಂದು ಮೀಶೋದಲ್ಲಿ ತೊಗೊಂಡಿದ್ದು. ಜಸ್ಟ್ ನಮ್ಮ ಹ್ಯಾಂಡ್ ವಾಶ್ ಟವಲ್ ಇರುತ್ತಲ್ಲ, ಅಂದರೆ ನಮ್ಮ ಟಿಶ್ಯೂ ಪೇಪರ್ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ ಕ್ಲಾತು. ಫಸ್ಟು ನಾನು ಕಿಚನ್ ಕ್ಲೀನಿಂಗ್ಗೆ ಮತ್ತು ಈ ವೆಟ್ಟೆಲ್ಲ ಡ್ರೈ ಮಾಡೋದಕ್ಕೆ ಅದಕ್ಕೆಲ್ಲನೂ ಒಂದು ಪ್ಲಾಸ್ಟಿಕ್ದು ಶೀಟ್ಗಳ ಥರ ಯೂಸ್ ಮಾಡ್ತಾಯಿದ್ರು, ವೈಪ್ಸ್ ಅಂತ, ಪ್ಲಾಸ್ಟಿಕ್ ವೈಪ್ಸು. ಅದನ್ನು ಅಂದರೆ ಪ್ಲಾಸ್ಟಿಕ್ ಅಲ್ಲಪ್ಪ, ಒಂಥರ ರಬ್ಬರ್ ಥರ ಹೆಂಗಿರುತ್ತಂದರೆ ಅದು ಒಂಥರ ರಬ್ಬರ್ ಥರ ಶೀಟ್ಸ್ ಬರುತ್ತೆ, ಆನ್ಲೈನಲ್ಲೇ ಸಿಗುತ್ತೆ, ಅದು ಯೂಸ್ ಮಾಡ್ತಿದ್ದೆ. ಅದು ಏನಾಯ್ತಂದರೆ ಒಂದು 3 ಮಂತ್ಸ್ ಯೂಸ್ ಮಾಡಿದ್ಮೇಲೆ ಸ್ಮಾಲ್ ಪಾರ್ಟಿಕಲ್ಸ್ ಉದುರುತ್ತಾ ಇತ್ತು. ಅದು ಯಾಕೋ ಏನೋ ಅದು ಅಷ್ಟು ಒಳ್ಳೆಯದಲ್ಲ ಕಿಚನಲ್ಲಿ ಯೂಸ್ ಮಾಡೋದಂತ ಬೇರೆ ಯಾವ ಥರ ಇದೆ ನೋಡೋಣ ಅಂತ
ಸರ್ಚ್ ಮಾಡಬೇಕಾದ್ರೆ ನನಗೆ ಆ ಕ್ಲಾತ್ ಸಿಕ್ತು. ನೋಡೋಣ ತರಿಸಿ ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲಾತ್ ತರಿಸ್ದೆ. ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಆ ಕ್ಲಾತು. ಅಂದರೆ ನಾನು ಡೈಲಿ ಕ್ಲೀನ್ ಮಾಡ್ತೀನಲ್ಲ, ಡೈಲಿ ಹೋಗಿ ಕರ್ಚಿಪ್ಪು ಅಂದರೆ ಕ್ಲೀನಿಂಗ್ ಕ್ಲಾತೆಲ್ಲ ಒಗೆಯೋಕ್ಕಾಗಲ್ಲ. ಜಸ್ಟ್ ಅಂಗೈಯಲ್ಲಿ ಹಾಕ್ಕೊಂಡು ಕಿಚನಲ್ಲಿರೋ ಒಂದು ಸೋಪ್ ಇರುತ್ತಲ್ಲ, ಆ ಸೋಪ್ನೇ ಹಾಕಿ ನಾವು ಮಾಮೂಲಿ ಕರ್ಚೀಪ್ ಹೆಂಗೆ ಪುಲುಮ್ತಿರೋ ಅದೇ ಥರ ಪುಲುಮಿ ಒಣಗಾಕಿದ್ರೆ ಮುಗೀತು ಫ್ರೆಂಡ್ಸ್. ಅದನ್ನೇನು ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗೆ ಮನೆಗೆ ಕಬ್ಬು ತೊಗೊಂಬಂದಿದ್ರು, ಕಬ್ಬು ಮತ್ತು ಎಳ್ಳು ಬೆಲ್ಲ ಎಲ್ಲ ನೋಡಿ ಸರಿ, ಮತ್ತು ಏನಾದರೂ ಕಟ್ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟು, ಮತ್ತು ಹೂವು ಇತ್ತು, ಹೂವನೂ ತೊಗೊಂಬಂದಿದ್ರು ತೋಟದಿಂದ. ಹೂವು ಏನು ಮಾಡಿದೆ ಅಂದರೆ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಒಂದೆರಡು ಕವರಿಗೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಚೆನ್ನಾಗಿರೋ ಹೂವು ಎಲ್ಲ ಆಯಿಸಿ ಕವರ್ನ ಕಟ್ಟಿಟ್ಟೆ ಪಕ್ಕಕ್ಕೆ ಎರಡು. ಇನ್ನು ಮಿಕ್ಕಿದೆರಡು ಹೂವಿನ ಹಾರ ಹೊಲಿಯೋಣ ಹೊಲಿಯೋದಕ್ಕೆ ಕೂತ್ಕೊಂಡೆ. ಐ ಪೇಯ್ನ್ ಇತ್ತು, ಆದರೂ ಏನು ಮಾಡೋದು ಅಂದರೆ ತಣ್ಣೀರಲ್ಲಿ ಕೆಲಸ ಅಂದರೆ ಇವಾಗ ಮನೆ ತೊಳೆಯೋದು, ಪಾತ್ರೆ ತೊಳೆಯೋದು ಅದೇನು ಮಾಡಲಿಲ್ಲ. ಮೋಸ್ಟ್ಲಿ ಶೀತ ಆದಾಗೆಲ್ಲ ಈ ಥರ ಆಗುತ್ತೇನೋ. ಬೆಳಗ್ಗೆ ಬೇರೆ ತಲೆಗೆ ಸ್ನಾನ ಮಾಡಿದ್ದೆ ಅಂದ್ಕೊಂಡೆ. ನೋಡೋಣ ಅಂತೇಳ್ಬಿಟ್ಟು ಹೂವು ಕೊಂಡ್ಸೋದಕ್ಕೆ ಕೂತ್ಕೊಂಡೆ. ಆದರೂ ಪೇಯ್ನ್ ಇತ್ತು, ಐ ಡ್ರಾಪ್ಸ್ ಹಾಕಿದ್ದೆ. ಪೇಯ್ನ್ ಕಡಿಮೆ ಆಗೋದು ಅಂತ ಸಾಯಂಕಾಲ ಅಂದರೆ ಮಧ್ಯಾಹ್ನ ಒಂದು 3 o'clockವರೆಗೂ ವೆಯ್ಟ್ ಮಾಡಿದೆ. ಇದು ಮಧ್ಯಾಹ್ನ ಒಂದು 12 o'clockಲ್ಲಿ ಕೋಣಿಸ್ತಿದ್ದಿದ್ದು ಫ್ರೆಂಡ್ಸ್. ಕೋಣಿಸ್ದೆ, ನೀಟಾಗೆಲ್ಲ ಕೋಣಿಸಿದ್ದಾಯಿತು. ಮತ್ತು ಇನ್ನು ದೊಡ್ಡ ದಾರ ಬಂದು ಬಾಗಿಲಿಗೆ ಕೋಣಿಸ್ದೆ. ಚಿಕ್ಕ ಹಾರ ಕೋಣಿಸೋದಕ್ಕೆ ಅಂತ ಅಂದರೆ ನಾರ್ಮಲಾಗಿ ಕೋಣಿಸೋದಕ್ಕೆ ಅಂತ ಅದರಲ್ಲಿ ಹೂವಿನಲ್ಲಿ ತೊಟ್ಟಿರುತ್ತಲ್ವ ಅದನ್ನೆಲ್ಲ ಕಿತ್ಬಿಟ್ಟು ಮತ್ತು ನಾನೇನು ಮಾಡಿದೆ, ಹಾರ ಕೋಣಿಸ್ದೆ. ಹಾರ ಕೋಣಿಸಿ ನಮ್ಮ ಮನೆಯಲ್ಲಿ ದೊಡ್ಡವ್ರ ಫೋಟೋಗೊಂದು ಹಾಕಿದೆ. ದೊಡ್ಡವ್ರ ಫೋಟೋಗೆಲ್ಲ ಹಾಕಿದ್ದಾದಮೇಲೆ ಸರಿ ಬಾಗಿಲಲ್ಲಿ ಒಂದು ಹಾಕೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊಲಿಯೋದು ತುಂಬಾ ಲೇಟ್ ಆಯಿತು. ಅದಕ್ಕೆ ವೀಡಿಯೋನ ಸ್ವಲ್ಪ ಏನು ಮಾಡಿದ್ದೀನಿ, ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ದೀನಿ. ಆದರೂ ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ರು ತುಂಬ ಲೆಂತ್ ಬಂದಿದೆ. 2 ಪಾರ್ಟ್ ಮಾಡಿ 2 ದಿವಸ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡೋದು, ಕೆಲವೊಂದು ಟೈಮು ಬೇರೆ ವೀಡಿಯೋಸ್ ಎಲ್ಲ ಇರುತ್ತೆ. ನನಗೆ ಐ ಪೇಯ್ನ್ ಬರಲಿಲ್ಲ ಅಂದರೆ ನಾನು ನಿನ್ನೆನೇ ಅಪ್ಲೋಡ್ ಮಾಡ್ತಿದ್ದೆ. ಐ ಪೇಯ್ನ್ ಬಂದಿದ್ದರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೈಟೆಲ್ಲ ಫುಲ್ಲು ಪೇಯ್ನ್ ಇತ್ತು. ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲ್ಗೆ ಹೋಗಿ ಬಂದು ಮಲಗಿದ್ದು. ಇವಾಗ ಈವ್ನಿಂಗ್ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಿರೋದು ಫ್ರೆಂಡ್ಸ್. ಇನ್ನು ಹೂವು ಕೋಣಿಸ್ತಾನೇ ಇದ್ದೀನಿ. ವಾಯ್ಸ್ ಓವರ್ ಏನು ಕೊಡಬೇಕಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಲೆಂತಿಯಾಗಿದೆ. ಇಷ್ಟು ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ರು. ನಿಮಗೆ ಬೇಜಾರಾದರೆ ಸ್ವಲ್ಪ ಏನಂದರೆ ಸ್ವಲ್ಪ ಮೂವ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಅರ್ಧ ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಫಾಸ್ಟ್ ಮೂವಿಂಗ್ ಇಡೋ ಬದಲು ಕಟ್ ಮಾಡಿಬಿಡೋಣ ಅಂತ. ಮಿಡ್ಲಲ್ಲಿ ಕಟ್ ಮಾಡಿದ್ರೆ ಅಂದರೆ ಸ್ವಲ್ಪ ಇವಾಗ ಎಡಿಟಿಂಗಲ್ಲೂ ನನಗೂ ಅಷ್ಟೊಂದು ಐಡಿಯಾ ಬರ್ತಿಲ್ಲ. ಅದಕ್ಕೋಸ್ಕರ ನಾನು ಫಾಸ್ಟ್ ಮೂವಿಂಗಲ್ಲೇ ಇಟ್ಟು ವೀಡಿಯೋನ ಮಾಡಿದ್ದೀನಿ. ಅಂದರೆ ಸ್ವಲ್ಪ ನೋಡೋದಕ್ಕೆ ಬೇಜಾರಾದರೆ ಸ್ವಲ್ಪ ಕಟ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು. ಹಾಗೆ ಹೂವು ಎಲ್ಲ ಕೋಣಿಸಿದ್ದಾಯಿತು. ಹೂವು ಎಲ್ಲ ಕೋಣಿಸಿದ್ದಾದಮೇಲೆ ಬಾಗಿಲಿಗೆ ಹಾಕೋಣ ಅಂತ ಬಂದೆ. ಬಾಗಿಲಿಗೆ ಹಾಕೋದಕ್ಕೆ ಮೊಳೆ ಚಿಕ್ಕದು, ಹಾರ ತುಂಬ ದಪ್ಪ ಇತ್ತು. ಒಂದು ಸೈಡ್ ಹಾಕಿದೆ. ದಾರ 2 ದಾರ ಹಾಕಿದ್ದೆ, ಅದರಲ್ಲಿ ಒಂದು ದಾರ ಕಟ್ಟಾಯಿತು. ಅದಕ್ಕೆ ಸರಿ ಅದು ಕಿತ್ತೋಗ್ಬಿಟ್ರೆ ಪೂರ್ತಿ ಹಾರನೇ ಮತ್ತೆ ಕೋಣಿಸ್ಬೇಕಂತ ನಿಧಾನವಾಗಿ ಇನ್ನೊಂದು ಸೈಡು ಹಾರನ ಹಾಕಿ ನೀಟಾಗಿ ಗಂಟು ಹಾಕಿದೆ. ಇನ್ನೊಂದು ಸೈಡು ನಿಧಾನವಾಗಿ ಕಿತ್ತೋಗಿತ್ತಲ್ವ, ಅದಕ್ಕೆ ನಿಧಾನವಾಗಿ ಹಾಕಿ ಹೆಂಗೋ ಅಡ್ಜಸ್ಟ್ ಮಾಡಿ ಹಾರನ ಬಾಗಿಲಿಗೆ ಹಾಕಿದೆ. ಏನಂದರೆ ಹೊಲಿಬೇಕಾದ್ರೆ ಗೊತ್ತಾಗಲ್ಲ, ಹೊಲ್ದಿದ್ದಾದಮೇಲೆ ಇಷ್ಟು ದೊಡ್ಡದಾಗಿ ಹೊಲಿಬಾರ್ದಾಗಿತ್ತು ಅನಿಸುತ್ತೆ. ಏನು ಮಾಡೋದು, ಹೂವಿನ ಹಾರ ದೊಡ್ಡದಾಗಿ ಹಾಕಬೇಕಂದ್ರೆ ಮೊಳೆನೂ ದೊಡ್ಡದಾಗಿ ಹೊಡೆದಿರಬೇಕು. ನಮ್ಮದು ಇದೇನೆಂದರೆ ಬಾಗಿಲಿಗೆ ದಪ್ಪ ಮೊಳೆ ಹೊಡೆದ್ರೆ ಬಾಗಿಲಲ್ಲಿ ಬಂದ ತಕ್ಷಣ ಮೊಳೆನೇ ಎತ್ತಿ ಕಾಣಿಸ್ತಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ಮೊಳೆ ಹೊಡೆದಿದ್ರಿ. ನಾನು ಇಷ್ಟು ದೊಡ್ಡ ಹಾರ ಯಾವಾಗಲೂ ಹಾಕಲ್ಲ, ಜಸ್ಟು ಒಂದು ಸಿಂಪಲ್ಲಾಗಿ ಒಂದು ಹಾರ ಹಾಕ್ಕೊತೀನಿ. ಹಾಗೆ ಎಲ್ಲ ಬಾಗಿಲಲ್ಲಿ ಹಾರ ಮುಗಿಸಿ ಹಾರ ಎಲ್ಲ ಹಾಕ್ಬಿಟ್ಟು ಬಂದಮೇಲೆ ಅದರಲ್ಲಿ ಅಂದರೆ ಹೂವು ಎಲ್ಲ ಇತ್ತು. ಹೂವು ಪೊರ್ಕೆಯಲ್ಲಿ ತಳ್ಳಬಾರ್ದು ಅಂತ ನೀಟಾಗಿ ಬಾಚಿಕೊಂಡು ಪೇಪರಲ್ಲೇ ಹಾಕ್ಕೊಂಡು ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದೆ. ಮತ್ತು ಅಲ್ಲಿ ಕೆಳಗಡೆ ಕಸ ಎಲ್ಲ ಇತ್ತು, ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕಿದೆ. ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೂ ನಿಮ್ಮ ಕುಟುಂಬಕ್ಕೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್.
ಯಾಕಂದರೆ ಲೇಟಾಗಿ ವಿಶ್ ಮಾಡ್ತಿದ್ದೀನಿ, ಬೇಜಾರು ಮಾಡ್ಕೊಬೇಡಿ, ಸಾರಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.